ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಬೋಟಿಗೆ ಗೊಜ್ಜು ಮಾಡಿದ್ದೀನಿ. ನೋಡಿ, ಇದನ್ನು ನಾನು ಒಂದು ಮಳ್ಳಿಸ್ಕೊತೀನಿ. ಒಲೆ ಮೇಲೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಗಲೀಜು ನೋಡಿ ಈ ಥರ ಹೋಗುತ್ತೆ. ಬೇಯಿಸ್ಕೊಂಡ್ರೆ ಒಂದೆರಡು ಮಳ್ಳಿಸ್ಕೋಬೇಕು. ಇದು ಬೋಟಿ ಫುಲ್ಲು ಒಂದು ಬೋಟಿ ಇದೆ. ಇದಕ್ಕೆ ಐಟಮ್ ತೋರಿಸ್ತೀನಿ ನೋಡಿ. ಇದು ಶುಂಠಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದು ಮೆಂತ್ಯ ಬೇಕಿತ್ತು, ಮೆಂತ್ಯ ಇವಾಗ ಲೆಸ್ ಮಾಡಿದ್ದೀನಿ ಇಲ್ಲದೇ ಇರೋದಕ್ಕೆ. ಮತ್ತು ಬ್ಯಾಗಡೆ ಮೆಣಸಿಕಾಯಿ, ಧನಿಯಾ ಪೌಡ್ರು, ಚಕ್ಕೆ ಒಂದೆರಡು ಚೂರು ಅಷ್ಟೇ, ಲವಂಗ ಒಂದು 4, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಮೆಣಸು ಮತ್ತು ಒಂದು ಟೊಮೊಟೊ. ಇಷ್ಟು ಐಟಮ್ ಈರುಳ್ಳಿ ಮತ್ತು ಮೆಣಸಿಕಾಯಿನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಲೈಟಾಗಿ. ಈಗ ರುಬ್ಕೊಳ್ಳೋಣ ಮಸಾಲೆನ. ಶುಂಠಿ ಹಾಕಿದ್ದೀನಿ, ಅಚ್ಕಾರದ ಪೌಡ್ರು, ಅರಿಶಿನದ ಪುಡಿ ಮತ್ತು ಚಕ್ಕೆ, ಲವಂಗ, ಮೆಣಸು ಕಾಳು, ಧನಿಯಾ ಪೌಡ್ರು. ಇವಾಗ ಫ್ರೈ ಮಾಡೋದು, ಅದನ್ನು ಒಳಗಡೆ ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ಗಸಗಸೆ ಹಾಕೊಳ್ಳೋಣ, ಟೇಸ್ಟಿ ಚೆನ್ನಾಗಿ ಬರುತ್ತೆ. ಸೊಪ್ಪು ಹಾಕೊಳ್ಳೋಣ ಇವಾಗ ರುಬ್ಬಕ್ಕೆ. ಹಾಕೊಳ್ಳೋಣ ಒಂದು. ಇವಾಗ ಇವೆಲ್ಲ ಈರುಳ್ಳಿ ಹಾಕೊಳ್ಳೋಣ ಒಗ್ಗರಣೆಗೆ. ಎಣ್ಣೆ ಕಾದಿದೆ. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಒಂದು ಅರ್ಧನ. ಬೇಕು ಅಂದರೆ ನೀವು ಹಾಕೋಬೋದು, ಬೇಡ ಅಂದರೆ ಲೆಸ್ ಮಾಡ್ಬೋದು. ಈಗ ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ. 4-5 ವಿಜಲ್ನ ನಾನು ಕೂಗಿಸಿ ಇಟ್ಕೊಂಡಿದ್ದೀನಿ ಬೋಟಿನ. ಇವಾಗ ನಾನು ಮಸಾಲೆ ತೋರಿಸಿದ್ನಲ್ಲ, ಇವಾಗ ಮಾಡೋಣ ಬನ್ನಿ. ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾವು ಅದು ಬೋಟಿ ಬೇಯಿಸುವಾಗಲೂ ಕೂಡ ಹಾಕಿದ್ದೆ. ಈಗ ಮಸಾಲೆಗೆ ಹಾಕೊಳ್ಳೋಣ ಸ್ವಲ್ಪ. ಆಮೇಲೆ ಬೇಕಾದ್ರೆ ನೋಡಿ ಹಾಕೋಬೋದು ನಾವು. ಕಲ್ಲುಪ್ಪು ಹಾಕೊಳ್ಳೋಣ ಸ್ವಲ್ಪ. ಬೋಟಿ ಹಾಕೊಳ್ಳೋಣ. ಚೆನ್ನಾಗಿ ಬಂದಿದೆ. ಒಂದೊಂದಿದೆ. ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಹೋಟ್ಲಲ್ಲಿ ಯಾವ ರೀತಿ ನೀವು ಹೊರಗಡೆ ತಿಂತೀರಾ ಅದಕ್ಕಿಂತ ತುಂಬ ಟೇಸ್ಟ್ ಇದೆ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.